ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ನೋಡಿರಿ, ಇವತ್ತಿನ ತರಗತಿಗಳಲ್ಲಿ ಏನು ಮಾಡೋಣ ಅಂತಂದ್ರೆ, ಇವತ್ತು 6 ಫೆಬ್ರವರಿ 2025 ಎಸ್ ಎಸ್ ಸಿ ಡಿ ಫಸ್ಟ್ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು, ಯಾವ ಟಾಪಿಕ್ ಮೇಲೆ ಜಾಸ್ತಿ ಬಂದಿದ್ದು, ಅಂದರೆ ಯಾವ್ಯಾವ ಟಾಪಿಕ್ ಮೇಲೆ ಹೆಂಗೆ ಬಂದಾವ ಕ್ವಶನ್ಸ್ ಅಂತೇಳಿ ಸ್ಟೂಡೆಂಟ್ ಕಾಲ್ ಮಾಡಿ ಹೇಳಿದರು. ಎಲ್ಲರೂ ಆಲ್ಮೋಸ್ಟ್ ಚಲೋ ಮಾಡ್ಯಾರ ಇವತ್ತು. ಅದೇ ರೀತಿ ಎಲ್ಲಿ ಟಫ್ ಕೇಳ್ಯಾರ, ಯಾವ ಸಬ್ಜೆಕ್ಟ್ ಒಳಗೆ ಟಫ್ ಕೇಳ್ಯಾರ ಅಂತದು ಹೇಳ್ತೀನಿ. ಓಕೆ, ಅದೇ ರೀತಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ನೆಕ್ಸ್ಟ್ ಪಾರ್ಟ್ 4 ಅದು ಕಂಟಿನ್ಯೂ ಮಾಡ್ತೀನಿ ಇದ್ರ ಮುಂದ್ಗಡೆ. ಓಕೆ, ಎಲ್ಲರೂ ಇವತ್ತು ಕ್ವಶನ್ ತೆಗೆದುಕೊಂಡದ್ದು ಸ್ವಲ್ಪ ವಿಚಾರ ಮಾಡಿ ಎಷ್ಟು ಟ್ರಿಕ್ಕಿಯಾಗಿ ಮಾಡ್ಬೋದು. ಕ್ವಶನ್ ಸ್ವಲ್ಪ ಓದುವಾಗ ಟೈಮ್ ಹಿಡಿತೈತಿ, ಆದ್ರೆ ಜಲ್ದಿನ ಆನ್ಸರ್ ಬರುತ್ತೆ. ಸೊ ಈ ಥರ ಕ್ವಶನ್ಸು ಬರೋ ಚಾನ್ಸಸ್ ಅದಾವ. ಡೇ ಬೈ ಡೇ ಒಂದು ಸ್ವಲ್ಪ 4 ಮತ್ತು 5ನೇ ತಾರೀಕು ಆದಂತಹ ಯಾವುದೇ ಕ್ವಶನ್ಗಳು ಇಲ್ಲಿ ಜಿ ಕೆಗಳಲ್ಲಿ ಯಾವುದೂ ರಿಪೀಟ್ ಆಗಿಲ್ಲ ಅಂತ ಹುಡುಗರು ಹೇಳಕ್ಕಾರ. ಯಾಕಂತಂದ್ರೆ ಡೇ ಬೈ ಡೇ ಅಲ್ಲಿ ಅಲ್ಲಿ 4-5 ಕೇಳಿದ್ರೆ ಒಂದು ಟಾಪಿಕ್ ಮೇಲೆ ಇವತ್ತು ಒಂದೇ ಕೇಳ್ಯಾರ. ಸೊ ಈ ರೀತಿ ಕ್ವಶನ್ಸು ಓಕೆ ಎಲ್ಲೆಲ್ಲಿ ಕೇಳ್ಯಾರ ನೋಡ್ಕೊತ ಹೋಗೋಣ. ಓಕೆ, ಡನ್. ಈಗ ಅದೇ ರೀತಿ ಇದು ಅಕೌಂಟನ್ನು ಸಬ್ಸ್ಕ್ರಿಪ್ಷನ್ ತೊಗೊರಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿರಿ. ವಿಡಿಯೋಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗ್ತಿರ್ತಾವೆ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಎಸ್, ನೆಕ್ಸ್ಟ್ ಹೋಗೋಣ. ಇದಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಇವತ್ತಿನ ಫೆಬ್ರವರಿ 6, 2025 ಫಸ್ಟ್ ಶಿಫ್ಟ್ ಯಾವ್ಯಾವ ಕ್ವಶನ್ಸು ಯಾವ್ಯಾವ ಥರ ಬಂದಿದ್ದು ಅಂಥೇಳಿ ಟಾಪಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಲಕ್ಷ್ಯ ಕೊಟ್ಟು ಕೇಳ್ರಿ. ಓಕೆ, ಎಸ್. ಈಗ ಫಸ್ಟಿಗೆ ಮ್ಯಾಥ್ಸಲ್ಲಿ ನೋಡೋಣ. ಓಕೆ, ಮ್ಯಾಥ್ಸಲ್ಲಿ ಫಸ್ಟ್ ಈ ಹೇಳಬೇಕಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಎಲ್ಲೆಲ್ಲಿ 2 ಕ್ವಶನ್ ಕೇಳೋಣ ಅಂತ ಹೇಳ್ತೀನಿ. ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಮೇಲೆ 2 ಕ್ವಶನ್ ಕೇಳ್ಯಾನ. ಅದು ಹೆಂಗೆ ವ್ಯತ್ಯಾಸ, ಎರಡೂ ಕೂಡ ವ್ಯತ್ಯಾಸನ ಲಾಸ್ಟ್ ಕ್ಲಾಸಲ್ಲಿ ಏನು ವ್ಯತ್ಯಾಸದ ಮೇಲೆ ಮಾಡಿನಲ್ಲ ಆ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತೇಳಿ ಸ್ಟೂಡೆಂಟ್ ಹೇಳಿದ್ರು. ಸರ್ ಯೂಸಸ್ ಆಗ್ತು, ಕ್ಲಾಸಸ್ದು ಯೂಸಸ್ ಆಗೈತಿ ಅಂತಂತಂದರು. ಸೊ ಅದಕ್ಕೆ ಹೇಳ್ತೀನಿ. ಅದೇ ರೀತಿ ಎರಡನೇದು ಸಿಂಪ್ಲಿಫಿಕೇಷನ್, ಸರಳೀಕರಣದಲ್ಲಿ ಯಾವುದು 2 ಕ್ವಶನ್ ಕೇಳ್ಯಾರ. ಓಕೆ, ಇಲ್ಲಿ ಒಂದು ಬೋರ್ಡ್ ಮಾಸ್ ರೂಲ್ಸ್ ಮೇಲೆ ಕೇಳ್ಯಾರ ಅಂತ ನೋಡ್ರಿ. ಬೋರ್ಡ್ ಮಾಸ್ ರೂಲ್ಸ್ ಮೇಲೆ ಕೇಳ್ಯಾರ. ಅದೇ ರೀತಿ ಥರ್ಡ್ ಒನ್ನು ಎವರೇಜ್ ಸರಾಸರಿ ಮೇಲೆ 2 ಕ್ವಶನ್ ಕೇಳ್ಯಾರ. ಇಲ್ಲಿ ಸ್ಟೂಡೆಂಟ್ ಮೇಲೆ ಕ್ವಶನ್ಸ್ ನಿಮಗೆ ಆಲ್ರೆಡಿ ಮಾಡಿದ್ದದಾವಲ್ಲ, ಆ ಸ್ಟೂಡೆಂಟ್ಸ್ ಬಗ್ಗೆ ಕೇಳ್ಯಾರ. ಸ್ಟೂಡೆಂಟ್ ಬಗ್ಗೆ ರಿಲೇಟೆಡ್ ಬರ್ತಾವಲ್ಲ ಅದ್ರ ಮೇಲೆ 1 ಕ್ವಶನ್ ಕೇಳ್ಯಾರ. ಅಂದರೆ ಟೋಟಲ್ 2 ಕ್ವಶನ್ ಈ 3 ಟಾಪಿಕಲ್ಲಿ ಕೇಳ್ಯಾರ. ಓಕೆ, ಆಮೇಲೆ ನೆಕ್ಸ್ಟ್ 4ನೇದು ಲಾಭ ಮತ್ತು ನಷ್ಟ. ಇದರಲ್ಲಿ 1 ಕ್ವಶನ್ ಕೇಳ್ಯಾರ ಅಂತ ನೋಡ್ರಿ, ಲಾಭ ಮತ್ತು ನಷ್ಟ. ಅದೇ ರೀತಿ ಎಲ್ ಸಿ ಎಮ್ ಮೇಲೆ 1 ಕ್ವಶನ್ನು. ಅದೇ ರೀತಿ 6ನೇದು ಪರ್ಸಂಟೇಜ್ ಮೇಲೆ ಡಿಸ್ಕೌಂಟ್ ಮೇಲೆ ಕೇಳ್ಯಾರ ಅಂತ ನೋಡ್ರಿ. ಡಿಸ್ಕೌಂಟ್ ಮೇಲೆ 1 ಕ್ವಶನ್ ಕೇಳ್ಯಾರ ಅಂತ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಕ್ಷೇತ್ರ ಗಣಿತ ಮೆನ್ಸುಲೇಷನ್ ಮೇಲೆ 1 ಕ್ವಶನ್ ಕೇಳ್ಯಾರ. ಅದು ಯಾವುದು ಅರ್ಧಗೋಳದ ಮೇಲೆ ಕೇಳ್ಯಾರ ನೋಡ್ರಿ. ಅರ್ಧಗೋಳದ ಮೇಲೆ ಕೇಳಿ ಫಾರ್ಮುಲಾನು ಕೆಳಗೆ ಕೊಟ್ಟಾರಂತ್ರ. ಅಲ್ಲಿ ಫಾರ್ಮುಲಾ ಗಿವನ್ ಅಂತಂದ್ರೆ ಫಾರ್ಮುಲಾ ಕೂಡ ಅಲ್ಲಿ ನಿಮಗೆ ಕ್ವಶನ್ ಕೆಳಗಡೆ ಕೊಟ್ಟಾರಂತ. ಸೊ ಈ ಟೈಪ್ ಮ್ಯಾಥ್ಸ್ ಕ್ವಶನ್ಸ್ ಬಂದವ. ಆಲ್ಮೋಸ್ಟ್ ಎಲ್ಲರೂ ಟಚ್ ಮಾಡ್ಯಾರ. ಆದರೆ ಟೈಮನ್ನು ಮೇಂಟೈನ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋರಿ. ಟೈಮ್ ಮೇಂಟೈನ್ ಮಾಡ್ಕೋರಿ. ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದಾರಂತ ಫಸ್ಟ್ ಶಿಫ್ಟು. ಅದೇ ರೀತಿ 2023, 2024 ಅದೇ ಥರ ಕ್ವಶನ್ಸ್ ಬರತ್ತವನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅದೇ ಕ್ಲಾಸಸ್ಸು. ಆದರೆ ನಾ ಏನು ಎಕ್ಸ್ಪೆಕ್ಟೆಡ್ ಕ್ವಶನ್ ಮಾಡತ್ತೇನಲ್ಲ ರಿಲೇಟೆಡು, ಅದರಲ್ಲಿ ಕೆಲವೊಂದು ಸ್ಟೂಡೆಂಟ್ಗೆಲ್ಲ ಯೂಸ್ ಆಗ್ಯಾವಂತ. ಸೊ ಅದಕ್ಕೆ ಇವತ್ತೇನು ಇದು ಮುಗಿದ ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ. ಒಂದು 10 ಕ್ವಶನ್ಸನ್ನು ತಂದೀನಿ, ವೆರೈಟೀಸು ನೋಡ್ಕೊತ ಹೋಗಿ. ಇದೇನು ಮ್ಯಾಥ್ಸ್ ಬಗ್ಗೆ ಇಷ್ಟು ಇವತ್ತು ಕೇಳ್ಯಾರ ಫಸ್ಟ್ ಶಿಫ್ಟಲ್ಲಿ. ಅದೇ ರೀತಿ ಯಾವ್ಯಾವುದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಮೇಲೆ 2 ಕ್ವಶನ್ನು, ಸಿಂಪ್ಲಿಫಿಕೇಷನ್ 2, ಆಮೇಲೆ ಎವರೇಜ್ ಮೇಲೆ 2 ಕ್ವಶನ್ನು. ಯಾವ್ಯಾವ ಥರ ಕ್ವಶನ್ ಕೇಳ್ಯಾರ ಅಂತ ಹೇಳತ್ತೀನಿ. ಇದೇ ಥರ ಕ್ವಶನ್ಸ್ ಅಂದರೆ ಈ ಟಾಪಿಕ್ ಮೇಲೆ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮು ಇದೇ ಟಾಪಿಕ್ ಮೇಲೆ 2 ಕ್ವಶನ್ ಬಂದಾವ. ಆಲ್ರೆಡಿ ನಾ ಕ್ಲಾಸಸ್ಸಲ್ಲಿಗೂ ಹೇಳಿದ್ದೀನಿ. ಓಕೆ, ಎಸ್. ಇನ್ನು ರೀಸನಿಂಗ್ ಬಗ್ಗೆ ನೋಡಿರಿ. ರೀಸನಿಂಗ್ ಒಳಗೆ
ರೀಸನಿಂಗ್ ಒಳಗೆ ಇಲ್ಲಿ ಏನೇನು ಕೇಳಿಲ್ಲ ಅಂತ ಹೇಳ್ತೀನಿ. ಫಸ್ಟಿಗೆ ಒಂದನೇದು ಕನ್ನಡಿ ಪ್ರತಿಬಿಂಬ ಕೇಳಿಲ್ರಿ, ಕನ್ನಡಿ ಪ್ರತಿಬಿಂಬ ಇಲ್ಲ. ಆಮೇಲೆ ಸರಣಿಗಳನ್ನು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಶಿಫ್ಟಿಗೆ ಬರ್ಬೋದು ಅಂತ ಹೇಳಿ. ಓಕೆ, ಅದೇ ರೀತಿ ಏನೇನು ಕೇಳ್ಯಾರ ಇಲ್ಲಿ ನೋಡ್ತೀನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ನಾ ಡೈಲಿ ಹೇಳಿರ್ತೀನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ 2 ಕ್ವಶನ್ ಕೇಳ್ಯಾರ. ಬ್ಲಡ್ ರಿಲೇಷನ್ನು 1 ಕೇಳ್ಯಾರಂತ. ಆಮೇಲೆ ಅಡಗಿರುವ ಚಿತ್ರ ಹಿಡನ್ ಫಿಗರ್ ಅದು 1 ಕೇಳ್ಯಾರ. ಅದೇ ರೀತಿ ದಾಳಗಳ ಮೇಲೆ 2 ಕೇಳ್ಯಾರ ನೋಡ್ರಿ. ಇಲ್ಲಿ ದಾಳಗಳು 2 ಕೇಳ್ಯಾರಂತ. ಕೋಡಿಂಗ್ ಡಿಕೋಡಿಂಗ್ ಮೇಲೆ 2 ಕ್ವಶನ್ ಬಂದವು. ಕೋಡಿಂಗ್ ಡಿಕೋಡಿಂಗ್ ಮೇಲೆ ರೀಸನಿಂಗ್ ಆಲ್ಮೋಸ್ಟ್ ಮಾಡ್ತಿರ್ತೀರ, ಆದರೆ ಎಲ್ಲೆಲ್ಲಿ ಯಾವ್ಯಾವ ಕ್ವಶನ್ ಕೇಳತ್ತಾರೆ, ಕೆಲವೊಂದು ಶಿಫ್ಟಿಗೆ ಇವುಗಳನ್ನು ಕೇಳತ್ತಿಲ್ಲ. ಸೊ ರೀಸನಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲೂ ಟಚ್ ಮಾಡ್ತೀರಿ. 18 to 19 ಟಚ್ ಮಾಡಿರ್ತೀರಿ. ಸೊ ಇವತ್ತಿನ ಕ್ವಶನ್ಸು ಈ ರೀತಿ ಬಂದವು, ಮ್ಯಾಥ್ಸು ರೀಸನಿಂಗು. ಅದೇ ರೀತಿ ಸರ್ GK ಕ್ವಶನ್ಸು ಸ್ವಲ್ಪ ಟಫ್ ಬಂದವ್ರಿ ಸರ್ ಫಸ್ಟ್ ಶಿಫ್ಟಿಗೆ. ಯಾಕಂತಂದ್ರೆ ಲಾಸ್ಟ್ ಏನು 2 ದಿನ ನಡೆದವಲ್ಲ ಅದು ಬಿಟ್ಟು ಸ್ವಲ್ಪ ಬೇರೆ ಕ್ವಶನ್ಸ್ ಅರೈಸ್ ಆಗ್ಯಾವ. ಅದೇ ರೀತಿ ಈಗ 5 years ಪ್ಲ್ಯಾನ್ ಅದ. ಅಲ್ಲಿ ಸರ್ 2 ಕ್ವಶನ್ ಬಂದವ ಕೆಲವೊಂದು ಕಡೆ. ಇಲ್ಲಿ ಒಂದೇ ಕ್ವಶನ್ ಬಂದದ ಸರ್ ಅಂತ ಈ ರೀತಿ ಹೇಳ್ಯಾರ. ಅಂತಾರೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊರಿ. ಅದೇ ರೀತಿ ನೀವು ಹೋದ ವರ್ಷದ್ದು ಯಾವುದು ಕೆಲವೊಂದು ಟಾಪಿಕ್ಸ್ಗಳನ್ನು ಯಾವ ಜಾಸ್ತಿ ಕೇಳ್ಯಾರಲ್ಲ ಅವುಗಳನ್ನು ನೋಡ್ಕೊರಿ. ಸ್ಪೋರ್ಟ್ಸ್ ಬಗ್ಗೆ, ಮೆಡಲ್ಸು, ಆಮೇಲೆ ಅವಾರ್ಡ್ಸು, ಈ ರೀತಿ ಕ್ವಶನ್ಸ್ಗಳನ್ನು ನೋಡ್ಕೊರಿ. ಅದೇ ರೀತಿ ಮ್ಯಾಥ್ಸ್ ಮತ್ತು ಇವುಗಳಲ್ಲಿ ಯಾವ ಟಾಪಿಕ್ ಜಾಸ್ತಿ ನೋಡ್ಬೇಕಂತ ಹೇಳಿದ್ದು. ಓಕೆ, ಈಗ ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ತೊಗೊಂಬಂದೀನಿ. ಯಾವ ರೀತಿ ಅದಾವಂತ ನೋಡ್ರಿ. ಸಂಭವನೀಯ ಪ್ರಶ್ನೆಗಳು ಪಾರ್ಟ್ 4 ಇದು. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಲೇಟ್ ಮಾಡೋದು ಬೇಡ, ಮತ್ತೆ ನಿಮ್ಗೆ ಟೈಮ್ ಇರಲ್ಲ. ಓಕೆ, ಸಂಭವನೀಯ ಪ್ರಶ್ನೆಗಳು. ಇಲ್ಲಿ ಒಂದೇನು, ಬೈಕ್ ಎ ಅಂತ ಒಂದು ಬೈಕು ನಿರ್ದಿಷ್ಟ ದೂರವನ್ನು 2 ಗಂಟೆಗಳಲ್ಲಿ 30 km/h ವೇಗದಲ್ಲಿ ಕ್ರಮಿಸುತ್ತದೆ. ಇನ್ನೊಂದು ಬೈಕ್ ಬಿ ಅನ್ನೋದು 35 km ವೇಗದಲ್ಲಿ ಕ್ರಮಿಸುತ್ತದೆ. ಎ ಎಷ್ಟೇ ದೂರವನ್ನು ಕ್ರಮಿಸುತ್ತದೆ, ಅದೆಷ್ಟು ಹೋಗುತ್ತಲ್ಲ ಅದು ಅಷ್ಟು ಹೋಗುತ್ತಂತ. ಬೈಕ್ ಎ ತೆಗೆದುಕೊಳ್ಳುವ ಸಮಯದ ಅನುಪಾತ ಮತ್ತು ಬೈಕ್ ಬಿ ತೆಗೆದುಕೊಳ್ಳುವ ಸಮಯಕ್ಕೆ ಎಷ್ಟು ಅನುಪಾತವಿದೆ? ಸಮಯದ ಅನುಪಾತ ಕೇಳ್ಯಾರ ಅವರು. ನಾ ಸಮಯ ಕಂಡು ಹಿಡ್ಕೊಂಡು ಅದು ಬೇಕಾಗಿಲ್ಲ ನನಗೆ. ಡೈರೆಕ್ಟ್ ಏನು ಮಾಡ್ಬೇಕು ನೋಡ್ರಿ, ಟ್ರಿಕ್ಸ್. ಓಕೆ, ಟ್ರಿಕ್ಸ್ ನೋಡ್ರಿ ಏನದ. ಈಗ ಎ ಅದ, ಆಮೇಲೆ ಬಿ ಅದ. ಅವ್ರದ್ದು ವೇಗಗಳು ಎಷ್ಟದ ನೋಡ್ರಿ. ಫಸ್ಟಿಗೆ ಒಬ್ರದ್ದು 30 ಅದ, ಒಬ್ರದ್ದು 35 ಅದ. ಈಗ 35 ಅದ. ಈಗ ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತ ಗೊತ್ತಿರೋದು ಎಲ್ಲರಿಗೂ ಗೊತ್ತದ. ಓಕೆ, ಎಲ್ಲರಿಗೂ ಗೊತ್ತದ. ಈಗಿದ್ದಾಗ ಈಗ ಫಸ್ಟಿಗೆ ಇವುಗಳನ್ನ ನಾನು ಏನು ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ. ಎಲ್ಲಿ 5ರಲ್ಲಿ ಹೋಗ್ತದೆ, 5 6ಲೆ 5 7ಲೆ ಇದೇನು ಸ್ಪೀಡ್ ಬಂತು. ಆದಮೇಲೆ ಟೈಮು ರೆಸಿಪ್ರೊಕಲ್ ಅಂತಂದ್ರೆ 7:6 ಫೈನಲ್ ಆನ್ಸರ್. ಹೌದು, ಸಮಯದ ಅನುಪಾತಕ್ಕೆ ಅಂದ್ರೆ 7:6. ಆಪ್ಷನ್ ಎ ನೋಡ್ರಿ, ಆಪ್ಷನ್ ಎ. ಸುಮ್ಮನೆ ಗುದ್ದಾಡ್ಕೊಂತ ಎಲ್ಲ ಟೈಮ್ ಫೈನ್ ಮಾಡ್ಕೊಂಡು ಅದರ ಅನುಪಾತ ಬೇಕಾಗಿಲ್ಲ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದಾಗ ಉಲ್ಟಾ 7:6. ಓಕೆ, ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಕ್ವಶನ್ ಏನದ. ಅಂಗಡಿಯವನು 10% ಮತ್ತು K% ಪರ್ಸೆಂಟೇಜ್ ಅನ್ನು ಅನುಕ್ರಮ ರಿಯಾಯಿತಿ ನೀಡುತ್ತಾನೆ. 1200 ರೂಪಾಯಿ ಎಂದು ಗುರುತಿಸಲಾದ ವಸ್ತುವನ್ನು 864ಕ್ಕೆ ಗ್ರಾಹಕರು ಪಡೆಯುತ್ತಾರೆ. ಕೆ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಂದಾಗ, ಕೆ ಮೌಲ್ಯ ಅಂತಂದಾಗ ಕೆಯ ವ್ಯಾಲ್ಯೂ ಎಷ್ಟು ಬರ್ತದೆ ಅಂತ ಕಂಡುಹಿಡಿಯಂದಾಗ, ಈಗ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಏನು ಮಾಡಬೇಕು, ಫಸ್ಟಿಗೆ ಏನು ಹೇಳೋಣ, 1200 ರೂಪಾಯಿ ವಸ್ತು ಐತಿ. 1200 ರೂಪಾಯಿ ವಸ್ತು ಅದ. ಈ 1200ಕ್ಕೆ 10% ಡಿಸ್ಕೌಂಟ್ ಕೊಟ್ಟಾನ ಫಸ್ಟಿಗೆ. ಅದು ಎಷ್ಟು ಉಳಿತು, 90ಕ್ಕೆ ಮಾರಾಣ ಅಂದಂಗೆ. 100 ರೂಪಾಯಿದ 90ಕ್ಕೆ ಮಾರಾಣ. ಅದೇ ರೀತಿ ಇನ್ನೊಂದು ಡಿಸ್ಕೌಂಟ್ ಕೊಟ್ಟಾನ, ಏನದ 100 ಒಳಗೆ ಎಷ್ಟೋ ಕೊಟ್ಟಾನ, ಅದು ಗೊತ್ತಿಲ್ಲ ನನಗೆ. ಅದನ್ನು ಹಿಂಗೆ ಕೆ ಅಂತ ಬರ್ಕೊತೀನಿ. ಓಕೆ, ಈಕ್ವಲ್ ಟು ಎಷ್ಟಕ್ಕೆ ತೊಗೊಂಡಾರ, 864 ತೊಗೊಂಡಾರ. ಇಷ್ಟು ಇದು ಕೊಟ್ಟಂತೆ ಈಕ್ವೇಷನ್. ಇಲ್ಲಿ ಏನೇನು ಸಿಂಪ್ಲಿಫೈ ಆಗುತ್ತಲ್ಲ ಎಲ್ಲ ಕಡ್ತಾ ಹೊಡೆದು ಬಿಡ್ರಿ. 1 2 3, ಇಲ್ಲಿ 1 2 ಇದೊಂದು 3, ಮುಂದೆಲ್ಲಿ ಬೇಡ.
ಇವನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ಕೊಂಡು ಓನ್ಲಿ ಇದನ್ನು ಇಲ್ಲೇ ಇಟ್ಕೊಂಡು ಬಿಡೋನು ಒಂದು ಟರ್ಮ್, ಇವನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡೋಣ ಏನಾಗುತ್ತೆ ಅಂತ ನೋಡ್ರಿ. ನೆಕ್ಸ್ಟ್ ಎಸ್ 100 ಮೈನಸ್ ಕೆ ಈಕ್ವಲ್ ಟು 864 ಆಮೇಲೆ ಇಂಟು 10 ಅಲ್ಲಿ ಡಿವೈಡೆಡ್ ಬೈ 10 ಅದ, ಇಲ್ಲಿ ಇಂಟು 10 ಆಗುತ್ತೆ, ಡಿವೈಡೆಡ್ ಬೈ ಆ ಕಡೆ 9 ಇಲ್ಲಿ 12. ಓಕೆ 9 1 9 9 81 9 6 54 96 ಆಯಿತು ಅಂತಂದ್ರೆ 960 ಡಿವೈಡೆಡ್ ಬೈ 12 ಆಯಿತು. ಇನ್ನು 12 1 12 8 96 ಅದು 80 ಆಯಿತು. ಅಂತಂದ್ರೆ 100 ಮೈನಸ್ ಕೆ ಈಕ್ವಲ್ ಟು 80 ಆಯಿತು. ಇದಕ್ಕೆ ಆ ಕಡೆ ಕಳ್ಸ್ಕೊಂಬಿಡ್ರಿ, ಪಾಸಿಟಿವ್ ಆಯಿತು. ಇದು 80 ಈ ಕಡೆ ತೊಗೊಂಬಿಡ್ರಿ, ಮೈನಸ್ ಆಗುತ್ತೆ. 100 ಮೈನಸ್ 80 ಅಂತಂದ್ರೆ ಎಷ್ಟು ಉಳೀತು? 20% ಡಿಸ್ಕೌಂಟ್ ಕೊಟ್ಟಾನ ಅಂತ ನೋಡ್ರಿ. ಅಂದ್ರೆ ಫಸ್ಟಿಗೆ ಎಷ್ಟು ಕೊಟ್ಟಾನವ? 10 ಕೊಟ್ಟಾನ. ಆಮೇಲೆ ಕೆ ಅಂತಂದರೆ ಇಲ್ಲಿ 20 ಕೊಟ್ಟಾನ ಅಂತಂದ್ರೆ ಯಾವುದು? ಆಪ್ಷನ್ ನಂಬರ್ ಸಿ ನೋಡ್ರಿ. ಕೊಟ್ಟಂತಹ ಪ್ರಶ್ನೆ ಈ ಥರ ಕ್ವಶನ್ಸು ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಲಾಸ್ಟ್ ಇಯರ್ ಕ್ವಶನ್ಸು ಬಂದವೆ ಈ ಥರ. ಅಂಡರ್ಸ್ಟ್ಯಾಂಡ್? ಓಕೆ, ಎಷ್ಟು ಬಂತು? 20%. ನೆಕ್ಸ್ಟ್ ಹೋಗೋಣ್ರಿ ಥರ್ಡ್ ಕ್ವಶನ್. ಹಾಂ, ಥರ್ಡ್ ಕ್ವಶನ್ ನೋಡ್ರಿ. ಎರಡು ಸಂಖ್ಯೆಗಳು ಕ್ರಮವಾಗಿ ಮೂರನೇ ಸಂಖ್ಯೆಗಿಂತ -20% ಮತ್ತು 50% ಹೆಚ್ಚು, -50% ಹೆಚ್ಚು. ಮೊದಲ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೇಳ. ಸಿಂಪಲ್ ನೋಡ್ರಿ, ಏನದ? ಎ ಬಿ ಸಿ 3 ಸಂಖ್ಯೆ ಅದಾವೆ ಕ್ರಮವಾಗಿ. ಮೂರನೇ ಸಂಖ್ಯೆಗಿಂತ ಫಸ್ಟ್ ಮೂರನೇ ಸಂಖ್ಯೆ 100 ಅಂತ ತೊಗೊತೀನಿ, ಇದು 100. ಇದಕ್ಕಿಂತ -20% ಒಂದನೇ ಸಂಖ್ಯೆ ಹೆಚ್ಚದ. ಆಮೇಲೆ ಎರಡನೇ ಸಂಖ್ಯೆ -50% ಹೆಚ್ಚದ ಅನುಕ್ರಮವಾಗಿ ಅಂದ್ರೆ. ಈಗ ಇವೆರಡರದ್ದು ಅನುಪಾತಕ್ಕೆ ಯಾರಂದ್ರೆ ಈ 0 ಹೋಯಿತು. 3 4 12 3 5 15 ಎಷ್ಟು ಬಂತು? ಒಂದನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಗಳ ಅನುಪಾತ 4:5. ಸಿಂಪಲ್. ಓಕೆ, ಎಸ್. ನೆಕ್ಸ್ಟ್ ಫೋರ್ತ್ ಒನ್ ಏನದ ನೋಡ್ರಿ. ಕೊಹ್ಲಿ ಸೆಕೆಂಡ್ ಹ್ಯಾಂಡ್ ಗೂಡ್ಸನ್ನು ಒಂದು ತೊಗೊತಾನೆ. ಎಷ್ಟಕ್ಕೆ? ಇಲ್ಲಿ ನೋಡ್ರಿ, 10,000 ರೂಪಾಯಿ ನೀಡಿ ಸೆಕೆಂಡ್ ಹ್ಯಾಂಡ್ ಏರ್ ಕಂಡೀಷ್ನರನ್ನು ಖರೀದಿ ಮಾಡ್ತಾನೆ. ಅದನ್ನು ತರಲು 500 ರೂಪಾಯಿ ಖರ್ಚು ಮಾಡ್ತಾನೆ. ಟೋಟಲ್ ನೋಡ್ರೆ 10,000 ರೂಪಾಯಿ 10,000 ರೂಪಾಯಿ ಅಂತ ಹೇಳ್ತಾನೆ. ಈ 10,000ಕ್ಕೆ ಅದನ್ನು ತರಕ್ಕೆ ಎಷ್ಟು ಮಾಡ್ತಾನೆ? 500 ರೂಪಾಯಿ ಖರ್ಚು ಮಾಡ್ತಾನೆ. ಆಮೇಲೆ ದುರಸ್ತಿ ಅದನ್ನು ರಿಪೇರಿ ಮಾಡ್ತಾನೆ, ಮತ್ತು ರಿಪೇರಿ 2,000 ಖರ್ಚು ಮಾಡ್ತಾನೆ. ಹೌದಾ? ಟೋಟಲ್ ಎಷ್ಟಾಯ್ತು ನೋಡ್ರಿ ಅವ್ನು ತಂದದ್ದು? 12,500 ಆಯ್ತು. ಹೌದಾ? ಆಮೇಲೆ 12,500 ತಂದದ್ದು 15,000ಕ್ಕೆ ಮಾರ್ತಾನಂತ. 15,000ಕ್ಕೆ ಮಾರ್ತಾನ. ಅದು ಎಷ್ಟಕ್ಕೆ ಶೇಕಡಾವಾರು ಲಾಭ ಅಥವಾ ನಷ್ಟ? 12,500 ತಂದಾನು 15,000ಕ್ಕೆ ಮಾರ್ಯಾನ ಅಂತಂದ್ರೆ ಲಾಭ ಆಗಿರಬೇಕಲ್ಲ. ಅಂತಂದ್ರೆ ಎಷ್ಟು ಆಗೈತಿ? ಅದು ಫಸ್ಟಕ್ಕೆ ರೂಪೀಸ್ ಒಳಗೆ ನೋಡಿದ್ರೆ 2,500 ಆಗೈತಿ. ಎಷ್ಟಕ್ಕೆ? 12,500. ಅಂದ್ರೆ ಪರ್ಸೆಂಟೇಜ್ ಒಳಗೆ ತೆಗಿಬೇಕೀಗ. ಅಂತಂದ್ರೆ 12,500ಕ್ಕೆ 2,500 ಅಂತಂದ್ರೆ 100ಕ್ಕೆ ಎಷ್ಟು? ಈ 0 ಇದೊಂದು. ಆಮೇಲೆ ನೆಕ್ಸ್ಟ್ 25 ಅಂದ್ರೆ 125 ಅಂದ್ರೆ 125 2 10 500 ಅಂದ್ರೆ ಇದು 1 20. ಓಕೆ, ಇದು 10 ಆಗುತ್ತೆ. ಆಮೇಲೆ ಇಂಟು 2 20 ಆಯಿತು. ಅಂದ್ರೆ 20% ಅವ್ರಿಗೆ ಏನಾಗುತ್ತೆ ಹೇಳ್ರಿ? ಪ್ರಾಫಿಟ್ ಆಗುತ್ತೆ. 20% ಲಾಭ ಯಾರಿಗೆ? ಆ ಬೈಕನ್ನು ಸೆಕೆಂಡ್ ಹ್ಯಾಂಡ್ ಏನು ಇರ್ತತ್ತಲ್ಲ ಏರ್ ಕಂಡೀಷ್ನರು, ಇದು ಏರ್ ಕಂಡೀಷ್ನರು, ಅದು ಲಾಭ ಎಷ್ಟಾಗುತ್ತೆ ರೀ? 20% ಲಾಭ. ಇನ್ನು ಅಷ್ಟನ್ನು ಕೊಟ್ಟಿರ್ತಾನೆ, ಆದ್ರೆ ಇಲ್ಲೇನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಲಾಭ ಆಗೈತೆ ಅಂತೇಳಿ. ಓಕೆ, ಇದೇನು ಫೋರ್ತ್ ಕ್ವಶನ್. ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಫುಲ್ ವಿಡಿಯೋ ನೋಡಿರಿ, ಹೆಲ್ಪ್ ಆಗೇ ಆಗುತ್ತೆ 100% ಗ್ಯಾರಂಟಿ. ಯಾಕಂತಂದ್ರೆ ಎಲ್ಲ ಹುಡುಗರು ಹೇಳಿದರು, ಅದ್ರ ಪ್ರಕಾರ ನಾನು ಕ್ವಶನ್ಗಳನ್ನು ಸೆಲೆಕ್ಟೆಡ್ ಎಲ್ಲ ಕಡೆ ಸರ್ಚ್ ಮಾಡ್ಬೋದು ತೊಗೊಂಡಿನಿ ಅಷ್ಟೇ. ಓಕೆ, ನೆಕ್ಸ್ಟ್. ಹಾಂ, ನೇರವಾದ ಸಿಲಿಂಡರ್ ಆಕಾರದ
ತೊಟ್ಟಿಯಿಂದ 154 ಲೀಟರ್ ನೀರನ್ನು ಹೊರ ತೆಗೆದರೆ ಅದರ ಮಟ್ಟವು ಶೇಕಡ 10 ಸೆಂಟಿಮೀಟರ್ ಆಕತ್ತಂತ, 10 ಸೆಂಟಿಮೀಟರ್ ಕಡಿಮೆ ಆಗತ್ತಂತ. ಹಾಗಾದ್ರೆ ತೊಟ್ಟಿಯ ವ್ಯಾಸ ಸೆಂಟಿಮೀಟರ್ನಲ್ಲಿ ಎಷ್ಟು ಅಂತ ಕೇಳ್ಯಾರ. ವ್ಯಾಸ ಡಯಾಮೀಟ್ರ್ ಕೇಳ್ಯಾರ. ಈಗ ಒಂದು ನಿಂಗೆ ಚಿತ್ರ ತೆಗೆದು ತೋರಿಸ್ತೀನಿ ನಿಮಗೇನು, ಇದು ಸಿಲಿಂಡರ್ ಹೌದಾ. ಅಲ್ಲಿಂದ ಇಲ್ಲಿ ತನಕ ಅದಾವೀಗ. ಇಲ್ಲಿಂದ ಅವರು ಏನು ಮಾಡ್ಯಾರ ಈಗ, ಎಸ್ ಈಗ ಫಿಫ್ತ್ ಒನ್ ನೋಡ್ರಿ, ಅದು ಸ್ವಲ್ಪ ಇದಾಯಿತು. ಎಸ್ ಫಿಫ್ತ್ ಒನ್ ನೋಡ್ರಿ ಏನದ, ಒಂದು ಸಿಲಿಂಡರ್ ಆಕಾರದ ತೊಟ್ಟಿಯಿಂದ 154 ಲೀಟರ್ ನೀರನ್ನು ಹೊರ ತೆಗೆದರೆ ಅದರ ಮಟ್ಟವು 10 ಸೆಂಟಿಮೀಟರ್ ಆಗುತ್ತದೆ, 10 ಸೆಂಟಿಮೀಟರ್ ಇಳಿತದಂತ. ಹಾಗಾದರೆ ತೊಟ್ಟಿಯ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತಂದ್ರೆ, ಇದು ಒಂದು ಸಿಲಿಂಡರ್ ಇದು. ಓಕೆ, ಸಿಲಿಂಡರ್ ಅಂದಾಗ ಇಷ್ಟದ ಈಗ ವ್ಯಾಲ್ಯೂಸು, ಇಲ್ಲಿಂದ ಇಷ್ಟು ತೆಗೆದ್ರಂದ್ರೆ ಅದ್ರದ್ದು ಏನು ಕೊಟ್ಟಾನ 10 ಸೆಂಟಿಮೀಟ್ರ್ ಅಂತ ಕೇಳೋಣ ಅಂತಂದ್ರೆ ಇದು ಹೈಟ್ ಆಗುತ್ತೆ, ಇದು ಹೈಟ್ ಆಗುತ್ತೆ, 10 ಸೆಂಟಿಮೀಟರ್ ಹೈಟು. ಹಾಗಾದ್ರೆ ವ್ಯಾಸ ಅಂತ ಏನು ಅಂದ್ರೆ, ಈಗ ಮೇಲ್ಗಡೆ ಅಂತಿಲ್ಲ ಒಂದು ಸೈಡ್ ಅಂತಂದ್ರೆ ಪೈ ಆರ್ ಎಚ್ ಆಗುತ್ತೆ. ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಎಚ್ ಆಗುತ್ತೆ. ಓಕೆ, ಪೈ ಆರ್ ಸ್ಕ್ವೇರ್ ಎಚ್ ಅಂದ್ರೆ ಇದರಲ್ಲಿ ವ್ಯಾಲ್ಯೂಸನ್ನು ಹಾಕ್ರಿ. ಏನದ, ಪೈ ಆರ್ ಸ್ಕ್ವೇರ್ ಎಚ್ ಈಕ್ವಲ್ ಟು ಪೈ ಈಕ್ವಲ್ ಟು 22/7 ಅಂತ ವ್ಯಾಲ್ಯೂ ಇಂಟು ಆರ್ ಸ್ಕ್ವೇರ್ ನನಗೆ ಗೊತ್ತಿಲ್ಲ ಇಂಟು ಹೈಟ್ 10 ಅದ. ಓಕೆ, ಈಗ ಎಷ್ಟಾಗುತ್ತೆ ನೋಡಿರಿ ಇದೆಲ್ಲ ಟೋಟಲು. ಹಾಂ, ಇದು ಕೊಟ್ಟಾರಲ್ಲ 154 ಏನೋ ಡಾಟಾ ಕೊಟ್ಟಾರಲ್ಲ. ಎಸ್ 154 ಲೀಟರ್ ಟೋಟಲ್, 154 ಲೀಟರನ್ನು ಆಮೇಲೆ ಕನ್ವರ್ಟ್ ಮಾಡ್ಬೇಕಾಗತ್ತೆ ನಾವು, ಇಂಟು 1000 ಮಾಡ್ಬೇಕಾಗತ್ತೆ. ಒಂದು ಲೀಟರ್ ಅಂತಂದ್ರೆ 1000 ಏನು ಒಂದು ಈಗ ಹೆಂಗೆ 1 ಕಿಲೋಮೀಟರ್ ಅಂತಂದ್ರೆ 100 ಮೀಟರ್ ಅಲ್ಲ, ಅದೇ ರೀತಿ ಇದಕ್ಕೂ 1000 ನಾನು ಇಂಟು ಮಾಡ್ಬೇಕಾಗತ್ತೆ. 154 ಲೀಟರ್ಸ್ ಒಳಗೆ ಕೊಟ್ಟಾಗ ಈ ಡಾಟಾಸನ್ನು ನಾವು ಅದ್ರ ತಕ್ಕಂಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಎಸ್ 154 ಕೊಟ್ಟಾರಲ್ಲ. ಎಸ್ 154. ಈಗ ಆರ್ ಸ್ಕ್ವೇರ್ ನನಗೆ ಗೊತ್ತಿಲ್ಲ, ಇದಕ್ಕೆ ವ್ಯಾಲ್ಯೂಸ್ ಐತಿ 154. ಈಗ ಆರ್ ಸ್ಕ್ವೇರ್ ಗೊತ್ತಿಲ್ಲ ಅಂದ್ರೆ ಆರ್ ಸ್ಕ್ವೇರ್ ಒಂದು ಕಡೆ ಇಟ್ಕೊಂಡ್ಬಿಟ್ರಿ. ಆರ್ ಸ್ಕ್ವೇರ್ ಈಕ್ವಲ್ ಟು 154 ಇಂಟು 7 ಡಿವೈಡೆಡ್ ಬೈ 22 ಇಂಟು 10 ಆಯಿತು. ಈಗ 22 1 22 7 ಆಯಿತು ಹೌದಾ. 7 ಅಂತಂದಾಗ ಇಲ್ಲಿ 154ನ ಇಂಟು 1000 ಮಾಡ್ಬೇಕಂತ ಹೇಳಿದ್ನಿ, ಅದನ್ನು ಇಲ್ಲಿ 1000 ಮಾಡ್ಕೊತೀನಿ ನಾ ಈಗ ಹೌದಾ. ಈ 0 ಹೋಯಿತು, ಎಷ್ಟಾಯಿತು 7 7 49, ಒಂದು 2 0, 4900 ಅಂತಂದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು 4900. ಆರ್ ಸ್ಕ್ವೇರ್ ಅಂದಾಗ ಈ ರೂಟ್ ಕ್ಯಾನ್ಸಲ್ ಆಯ್ತಾರೆ, ಈ ಕಡೆ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್, ಈ ಕಡೆ ರೂಟ್ ಆಗುತ್ತೆ. ಆರ್ ಅಂದರೆ ಎಷ್ಟು ಬಂತು 70 ಬಂತು. ಅಂದ್ರೆ ನನಗೆ ಡಯಾಮೀಟ್ರ್ ಡಿ ಕೇಳ್ಯಾರಂದ್ರೆ ಡಿ ಈಕ್ವಲ್ ಟು 2r ಅನ್ನಂಗೆ, ಅಂದ್ರೆ ಆರ್ ಇಂಟು 2 ಅಂತಂದ್ರೆ ಎಷ್ಟಾಯ್ತು 70, 70 ಇಂಟು 2 ಅಂತಂದ್ರೆ ಡಿ ಈಕ್ವಲ್ ಟು 140 ಸೆಂಟಿಮೀಟರ್. ಇದು ಎಷ್ಟು ಬಂತು 140 ಸೆಂಟಿಮೀಟರ್. ಆಪ್ಷನ್ನಾಗ ಅದ ನೋಡ್ರಿ. ಎಸ್, ಅದರ ವ್ಯಾಸ ಎಷ್ಟು 140. 70 ಕೊಟ್ಟಾರ, ಅದರ ಡಯಾಮೀಟ್ರ್ ಅಂದಾಗ ಅದು ಡಬಲ್ ಇರುತ್ತೆ ಹೌದಾ. ಇದು ಒಂದು ಸರ್ಕಲ್ ಅಂತಂದ್ರೆ ಇದರ ಅರ್ಧ ಭಾಗ ಬಂತಂದ್ರೆ ಇದು 6, ಇದು 6 ಅಂತಾರೆ. ಇದು ಫುಲ್ ಇಲ್ಲಿವರೆಗೂ ಕನ್ವರ್ಟ್ ಆಗಿರ್ತಾರೆ, ಇದು ಡಯಾಮೀಟ್ರ್. ಅಂದರೆ ಇಂಥವು 2 ಸೇರಿದ್ರೆ ಒಂದು ಡಿ ಅಂತೇಳಿ. ಓಕೆ, ಆನ್ಸರ್ ಎಷ್ಟು ಬಂತು 140. ಇಂಪಾರ್ಟೆಂಟ್ ಕ್ವಶನ್ಸು ನೆನಪಿನಾಗ ಇಟ್ಕೋರಿ, ಕಂಪ್ಲೀಟಾಗಿ ಫುಲ್ ನೋಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ 6th ಒನ್ ನೋಡಿರಿ. ಹಾಂ, ಇಷ್ಟು ಲೆಂದಿ ಕ್ವಶನ್ ಇರ್ತವೆ, ಅದು ಈಸಿ ಇರ್ತವೆ. ಬೆಳಗಿನ ನಡಿಗೆಗೆ 3 ಒಟ್ಟಿಗೆ ಹೋಗುತ್ತಾರೆ. ಅವರು ತೆಗೆದುಕೊಂಡ ಕ್ರಮಗಳು ಕ್ರಮವಾಗಿ 70 ಸೆಂಟಿಮೀಟರ್, 75 ಸೆಂಟಿಮೀಟರ್, 80 ಸೆಂಟಿಮೀಟರ್. ಪ್ರತಿಯೊಬ್ಬರು ತಮ್ಮ ಸಂಪೂರ್ಣ ಹಂತಗಳಲ್ಲಿ ಅದನ್ನು ಕ್ರಮಿಸಲು ಸಾಧ್ಯವಾಗುವಂತೆ ಪ್ರತಿಯೊಬ್ಬರು ಕನಿಷ್ಠ ದೂರ ಎಷ್ಟು, ಅವ್ರು ಎಷ್ಟು ದೂರ ಹೋಗ್ಯಾರು ಅಂತಂದ್ರೆ ಕನಿಷ್ಠ ಎಷ್ಟು ದೂರ ಹೋಗ್ಬೋದು ಅಂತ ಅವ್ರು ಕೇಳ್ಯಾರ. ಅಂತಂದ್ರೆ ಈ ರೀತಿ ಕೊಟ್ಟಾಗ, ಈಗ ಬೆಲ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಯಾವಾಗ ಕ್ಲಾಸ್ನಾಗ, ಹಿಂದಿನ ಕ್ಲಾಸ್ನಾಗ ಗಂಟೆಗಳು ಇಷ್ಟು ಗಂಟೆಗೆ ಬಾರಿಸೋ ಮತ್ತು ಯಾವಾಗ ಆ ರೀತಿ ಕೊಂಚಿಸಿದ್ದಾಗ ಇಲ್ಲಿ ಎಷ್ಟು ಅದಾವ 70, 75 ಆಮೇಲೆ 80. ಇವುಗಳದ್ದು LCM ತೆಗೆದುಬಿಟ್ರೆ ನಿನ್ನ ಆನ್ಸರ್ ಸಿಕ್ಬಿಡ್ತೈತಿ. ಲಸ ತೆಗೆದುಬಿಟ್ರಿ, ಲಸ ಎಷ್ಟು ಬರ್ತೈತೆ ಹೇಳ್ರಿ 8400 ಬರ್ತೈತೆ. LCM ತೆಗೆದ್ರೆ ಮುಗಿದೋಯ್ತು ಆನ್ಸರ್. ನಾನು ತೆಗೆದಿಲ್ಲ, ನಿಮಗೆ ತೆಗೀರಿ.
ಓಕೆ, ಯಾವ ರೀತಿ ಮಾಡ್ಬೇಕಂತ ಗೊತ್ತಾಯಿತು. ಓಕೆ, LCM ತೆಗೆದ್ರೆ ಆನ್ಸರ್ ಮುಗೀತು. ಲೆಂದಿ ಕ್ವಶನ್ಸ್ ಇದ್ದಾಗ ನೀವು ಓದಕ್ಕೆ ಬೇಸರ ಮಾಡಿಕೊಂಡು ಓದೋದು ಬಿಡಬೇಡ್ರಿ, ಈಸಿ ಇರ್ತವೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಲೆಯೊಳಗೆ ಇಟ್ಕೊಳ್ರಿ. ಓಕೆ, ಎಸ್. 7th ಒನ್ ನೋಡಿರಿ ಏನದ. ಸರಾಸರಿ ಮೇಲೆ ಇವತ್ತು ಬಂದಂತಹ ಕ್ವಶನ್ನು ಇದೇ ರೀತಿ ಸ್ಟೂಡೆಂಟ್ಗಳ ಮೇಲೆ ಬಂದದ ಅಂತ ಹುಡುಗರು ಹೇಳಿದ್ದು, ಇದೇ ಥರನ ಬಂದದ ಕ್ವಶನ್. ಓಕೆ, ಎಸ್. ಒಂದು ಗುಂಪಿನಲ್ಲಿ 20 ವಿದ್ಯಾರ್ಥಿಗಳ ಸರಾಸರಿ ತೂಕ 54 kg. ಸರಾಸರಿ ತೂಕದ 52 kgಯ 12 ವಿದ್ಯಾರ್ಥಿಗಳು ಗುಂಪಿಗೆ ಸೇರಿದರು ಅಂತಂದ್ರೆ ಫಸ್ಟಿಗೆ 20 ಜನ ಇದ್ದರು. ಇಲ್ಲಿ ನೋಡ್ರಿ ಏನದ, ಸಂಖ್ಯೆಗಳು ಇಂಟು ಅದರ ಮೊತ್ತ ಏನಿರ್ತದಲ್ಲ ಅದನ್ನ ಇಂಟು ಮಾಡಿದ್ರೆ ಟೋಟಲ್ ಬರ್ತದೆ. ನಾನು ಹೌದು ಇಲ್ಲೋ, ಸರಾಸರಿ ಟೋಟಲ್ ಹೌದು ಇಲ್ಲೋ, ಎಸ್, ಟೋಟಲ್. ಈಗ ಸಂಖ್ಯೆಗಳು ಎಷ್ಟದ, ಒಂದೇದು 20 ಐತಿ, 20 ವಿದ್ಯಾರ್ಥಿಗಳದ 54 ಅದ. ಅದೇ ರೀತಿ ಅದ್ರ ಜೊತೆ 12 ಮಂದಿ ಸೇರ್ತಾರೆ, ಅವ್ರದ್ದು ಎಷ್ಟದ 52 ಅದ. ಅಂದ್ರೆ ಇದೆಷ್ಟಾಯ್ತು 1080, ಇದು 624. ನೆಕ್ಸ್ಟ್ 56 kgಯ 7 ವಿದ್ಯಾರ್ಥಿಗಳು ಗುಂಪನ್ನು ತೊಳಿತಾರೆ. ಇವ್ರು ಬಂದು ಸೇರಿದ್ರಿ. ಇದ್ರ ಒಳಗೆ ಇಲ್ಲಿ 7 ಜನ ಹೊರಗೆ ಹೋಗ್ಬಿಡ್ತಾರೆ. ಎಷ್ಟ್ರಾಗ 56 ಇದ್ದವ್ರು ಅಂದರೆ ಎಷ್ಟಾಯಿತು 392. ಈಗ ಲಾಸ್ಟ್ ಏನಕ್ಕೆ ಈ ಗುಂಪಿನಲ್ಲಿ ಉಳಿದಿರುವ ಅಂತಂದರೆ ಟೋಟಲ್ ನನಗೆ 20 ಪ್ಲಸ್ 12 ಅಂತಂದ್ರೆ ಟೋಟಲ್ ಎಷ್ಟಾಯಿತು 20, 30, 32 ಒಳಗೆ ಈ 7 ಮಂದಿ ಹೋಗ್ಕಾರಿ. 7 ಮಂದಿ ಹೋದ್ರೆ ಎಷ್ಟು ಜನ ಉಳಿದ್ರು, 5 ಜನ ಉಳಿದ್ರು ಅಂತಂದ್ರೆ ಇವನ್ನೆರಡು ಕೂಡಿಸ್ರಿ, ಇದನ್ನು ಮೈನಸ್ ಮಾಡಬೇಕು. ಅಂದರೆ ಟೋಟಲ್ ಎಷ್ಟಾಗುತ್ತೆ, ಎಷ್ಟು ಉಳಿತೈತಿ 1312 ಉಳಿತೈತಿ ಇಲ್ಲಿ. ಹೌದಾ. ಈಗ ಉಳಿದವ್ರದ್ದು ಎಷ್ಟು ಬರುತ್ತೆ, 25 ಜನ ಉಳಿತಾರಲ್ಲ, 25 ಜನ ಉಳಿತಾರೆ. ಈಗ ಇವ್ರದ್ದು ಎವರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 1312 ಡಿವೈಡೆಡ್ ಬೈ ಉಳಿದವ್ರು 25. ಹೌದಾ. ಈಗ 25 ಡಿವೈಡ್ ಮಾಡಿರಿ, 25 ಐದಲಿ 25 2 0.48 ಇಷ್ಟು ಬರುತ್ತೆ ನೋಡ್ರಿ. ಈ 52.48 ಅದಲ್ಲ, ಎಸ್, 4th ಒನ್ ಅದ ನೋಡ್ರಿ, 52.48. ಇಂಪಾರ್ಟೆಂಟ್ ಕ್ವಶನ್ನು ತಲೆ ಇಟ್ಕೊಂಡ್ಬಿಡ್ರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು. ಎಸ್. ನೆಕ್ಸ್ಟ್ 8th ಕ್ವಶನ್ ನೋಡ್ರಿ ಏನದ, ಚುನಾವಣೆಯಲ್ಲಿ ಅಭ್ಯರ್ಥಿಯು ಒಟ್ಟು ಚುನಾವಣೆ ಬಗ್ಗೆನೂ ಲಕ್ಷ್ಯ ಇಟ್ಕೋರಿ. ಒಟ್ಟು ಮಾನ್ಯ ಮತಗಳು, ಮಾನ್ಯ ಅಂದರೆ ವ್ಯಾಲಿಡು 75ರಷ್ಟು ಪಡೆದರು. ಒಟ್ಟು ಮತಗಳಲ್ಲಿ 20ರಷ್ಟು ಅಮಾನ್ಯವಾಗಿದ್ದಾರೆ, ಅಂದರೆ ನಾಟ್ ವ್ಯಾಲಿಡ್, ಅವು ನೋಟಾ ಇರ್ತವೆ. ಮತ್ತು ಒಟ್ಟು ಮತಗಳ ಸಂಖ್ಯೆ 5,60,000 ಆಗಿದ್ದರೆ ಅಭ್ಯರ್ಥಿಯ ಪರವಾಗಿ ಚಲಾವಣೆಯಾದ ಒಟ್ಟು ಮಾನ್ಯವಾದ ವ್ಯಾಲಿಡ್ ವೋಟ್ಸ್ ಎಷ್ಟು ಅಂತ ಕೇಳಿ. ಈಗ ನೋಡಿರಿ, ಟೋಟಲ್ ನಂಗೆ 100% ಇರ್ತೈತಿ. ಇದ್ರೊಳಗೆ 20% ನಾಟ್ ವ್ಯಾಲಿಡ್, ಇವು ಇಲ್ಲ ನಮಗೆ ನೋಟ ಆಗ್ಯಾವ. ಇನ್ನು ಉಳಿದು ಎಷ್ಟು 80. ಈ 80ರಾಗ 75% ಅವನಿಗೆ ಬಿದ್ದಾವಂತ ಓಟು. 80ರಾಗ 75% ಅಂದ್ರೆ 60 ಆಯಿತು. ಹೌದಾ. ಟೋಟಲ್ ಎಷ್ಟೈತಿ 60. ಎಷ್ಟಕ್ಕೆ 5,60,000ದಾಗ 60%, 60 ಓಟು. ಈ 0 ಇದೊಂದು ಎಷ್ಟಾಯಿತು ಟೋಟಲ್ಲು 3,36,000. ಇಷ್ಟು ಓಟ್ ಬಿದ್ದಾವೆ ನೋಡ್ರಿ, ಇಷ್ಟು ಓಟ್ ಬಿದ್ದಾವೆ. ಓಕೆ, ಈ ಥರ ಬರೋ ಚಾನ್ಸಸ್ಸು ಭಾಳ ಅದ. ಓಕೆ, ಇಂಪಾರ್ಟೆಂಟ್. ಚುನಾವಣೆ ಅಂತೂ ಬಂದೇ ಬರುತ್ತೆ. ಎಸ್. ನೆಕ್ಸ್ಟ್ ಕ್ವಶನ್ 9th ಒನ್ ನೋಡ್ರಿ. 9th ಒನ್ ಏನದ, ವಾಚ್ ಮತ್ತು ಫ್ಯಾನ್ನ ಒಟ್ಟು ಖರೀದಿ ಬೆಲೆ 1,170. ರಾಮ ವಾಚನ್ನು 20% ಲಾಭದಲ್ಲಿ, ಫ್ಯಾನನ್ನು 25% ಲಾಭದಲ್ಲಿ ಮಾರುತ್ತಾನೆ. ಒಟ್ಟಾರೆ ಲಾಭ 265 ಆಕೈತೆ ಅಂತವನಿ. ಹಾಗಾದರೆ ವಾಚ್ನ ಖರೀದಿ ಬೆಲೆ ಎಷ್ಟು, ವಾಚನ್ನು ಖರೀದಿ ಮಾಡಿದ ಬೆಲೆ ಎಷ್ಟು ಅಂತ ಕೇಳ. ಈಗ ಫಸ್ಟಿಗೆ ಇವುಗಳ ಪರ್ಸೆಂಟೇಜ್ ತೆಗಿನೋ ನಾವು. 1,170ರದ 20% ಎಷ್ಟಾಗುತ್ತೆ 234 ಆಗುತ್ತೆ. 234. ಹೌದಾ. ಅದೇ ರೀತಿ
25% ಅಂದ್ರೆ ಎಷ್ಟಾಗುತ್ತೆ ಅದನ್ನೊಂದು ನೋಡಿರಿ. ಶೇಕಡ 25% ಅಂದ್ರೆ ಎಷ್ಟಾಗುತ್ತೆ? 292.5 ಆಯಿತು. 25% ಅಂದ್ರೆ ಪಾಯಿಂಟ್ ಒಳಗೆ ಬಂತು, ಬರಲಿ ಏನಾಗಲ್ಲ. ಈಗ ಇವ್ನು ಎರಡರದು ಎವರೇಜ್ ಹೇಳೋಣ, ಎರಡಕ್ಕೂ 265 ಮರ್ಯಾನ, ಆದ್ರೆ ಸಪ್ರೇಟಾಗಿ ಇವು ಬಂದನ. ಇದನ್ನು ಹೆಂಗೆ ಬರೀತೀರಿ ನೋಡಿರಿ. 234 ಒಂದೈತಿ, ಆಮೇಲೆ 292.5 ಒಂದೈತಿ. ಇದ್ರದ್ದು ಮಧ್ಯದ ವ್ಯಾಲ್ಯೂ ಏನದ? 265 ಅದ. ಅವು ಕೊಟ್ಟಿದ್ದು ಇಷ್ಟಕ್ಕೆ ಮಾರ. ಹಂಗಾದ್ರೆ ಎಲಿಗೇಷನ್ ಮೆಥಡ್ ನೋಡಿರಿ, ಇದ್ರೊಳಗೆ ಇದನ್ನ ಮೈನಸ್, ದೊಡ್ಡದ್ರೊಳಗೆ ಸಣ್ಣದು ಮೈನಸ್ ಮಾಡಿರಿ. 27.5 ಆಯಿತು. ಇಲ್ಲಿ 31 ಉಳಿತೈತಿ, ಹೌದಾ? ಇಷ್ಟು ಉಳಿತು. ಈ ಪಾಯಿಂಟ್ ಒಳಗೆ ಬಂದಾಗ ಬ್ಯಾಡ್ ನನಗೆ, ಅದನ್ನು ಡಬಲ್ ಮಾಡ್ಕೊಂಡು ನನಗೆ ವ್ಯಾಲ್ಯೂಸ್ ಚೇಂಜ್ ಆಗಂಗಿಲ್ಲ. ಇದನ್ನು ಡಬಲ್ ಮಾಡ್ಕೊಂಡ್ರೆ ಇದನ್ನೂ ಡಬಲ್ ಮಾಡ್ಕೋಬೇಕು. ಈ ಕಡೆ ನೆಕ್ಸ್ಟ್ ಪೇಜ್ನ ಮಾಡ್ತೀನಿ, ಎಷ್ಟೆಷ್ಟು ಬಂದದ ಬರೀತೀನಿ. 27.5 ಇದ್ದದ್ದು ಈ ಕಡೆ 31 ಅದ. ಇವುಗಳನ್ನ ನಾನು ಡಬಲ್ ಮಾಡ್ಕೊತೀನಿ ಅಷ್ಟೆ, ಡಬಲ್ ಮಾಡ್ಕೊತೀನಿ. ಅಂದರೆ ಇದು 55 ಆಗುತ್ತೆ, ಇದು 62 ಆಗುತ್ತೆ. ಅಂದರೆ 55x 62x. ಟೋಟಲ್ ಎಷ್ಟಾಗುತ್ತೆ ನೋಡಿರಿ. ಪಾಯಿಂಟ್ ಒಳಗೆ ಬ್ಯಾಡ್ ಅಂತೇಳಿ ನಾನು ಡಬಲ್ ಮಾಡ್ಕೊಂಡು ಅಷ್ಟು 117x ಆಯಿತು. ಅಂದ್ರೆ 117x ಅಂತಂದ್ರೆ 1170 ಅಂತ ಕೊಟ್ಟ. ಅಂದರೆ ಇಂಟು ಎಷ್ಟು ಮಾಡ್ಯಾನ? 10 ಮಾಡ್ಯಾನ. ಅವೇನು ಕೇಳ್ಯಾನ? ವಾಚಿದು ಕೇಳ್ಯಾನ, ಹೌದಾ? ಇದು ವಾಚಿದಾಗುತ್ತೆ, ಫಸ್ಟ್ನೇದು ವಾಚಿದು, ಆಮೇಲೆ ಇನ್ನೊಂದು ಇದು ಉಳ್ಕಿದ್ದು ಇನ್ನೊಂದು. ಓಕೆ, ವಾಚಿದ 55x ಅಂತಂದ್ರೆ 55x ಅಂದ್ರೆ ಇಲ್ಲಿ ಇಂಟು 5 ಮಾಡಿರಿ. 55ಕ್ಕೆ ಇಂಟು ಎಷ್ಟು ಮಾಡ್ಯಾನ? 10 ಮಾಡ್ಯಾನ. ಇದಕ್ಕೂ 10 ಮಾಡಿರಿ, ಅಂದ್ರೆ 550 ಆಯ್ತು ನೋಡ್ರಿ. ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಂ, ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡ್ರಿ, ಸ್ಕಿಪ್ ಮಾಡ್ಬೇಕು. ಕೆಲವೊಂದು ನಿಮ್ಗೆ ಪ್ಯಾಟ್ರನ್ ಗೊತ್ತಾಗತ್ತೈತೆ ಅಂತಂದ್ರೆ ನಾನೇನು ಮಾಡತ್ತೀನಿ, ಕೆಲವೊಂದು ಸ್ಟೆಪ್ ನಿಮಗೆ ಗೊತ್ತಾಗಂತ ಬರೀತೀನಿ ಹೊರತು ಇವುಗಳನ್ನ ಎಕ್ಸಾಮ್ದಲ್ಲಿ ನೀವು ಬರದೇ ನೀವು ಸಾಲ್ವ್ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಆನ್ಸರ್ ಬಂದರೆ ಸಾಕು. ಶಾರ್ಟ್ಕಟ್ ಒಂದೊಂದು ಏನು ಲೈನ್ಸನ್ನು ನೀವು ಸ್ಕಿಪ್ ಮಾಡ್ಬೇಕು, ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಓಕೆ, 550 ಬಂದದ ವಾಚಿದು. ಎಷ್ಟು ಬಂದದ? 550 ಎಸ್ 550. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ, ಲಾಸ್ಟ್ ಒನ್ನು. ಎಸ್, ಧೋನಿ ಮತ್ತು ಪ್ರವಾಹ. ಈ ಟಾಪಿಕ್ಕು ಇಂಪಾರ್ಟೆಂಟ್ ಅಂತ ಮೊದಲೇ ಹೇಳಿ ನಾನು. ಯಾಕಂತಂದ್ರೆ ಲಾಸ್ಟ್ ಇಯರು ಒಂದೇ ಕ್ವಶನ್ ಬಂದದ, ಈ ಸಲನೂ ಬರೋ ಸಾಧ್ಯತೆಗಳು ಅದಾವ. 34 ಅಪ್ಸ್ಟ್ರೀಮ್ ಅಂದ್ರೆ ಮೇಲು ಪ್ರವಾಹದ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ 40 ಕಿಲೋಮೀಟರ್. ಕೆಳಗೆ ಪ್ರಯಾಣಿಸಲು, ಕೆಳ ಪ್ರವಾಹವನ್ನು ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯಕ್ಕಿಂತ 25ರಷ್ಟು ಹೆಚ್ಚು. ಸಮಯ ಅದಕ್ಕಿಂತ 25ರಷ್ಟು ಹೆಚ್ಚು ತೋರಿಸ್ತದೆ. ಹಾಗಾದ್ರೆ ಸ್ಟ್ರೀಮ್ನ ವೇಗದ ಗಂಟೆಗೆ 4 ಕಿಲೋಮೀಟರ್ ಆಗಿದ್ದರೆ ನಿಶ್ಚಲ ನೀರಿನಲ್ಲಿ ಧೋನಿಯ ವೇಗ ಎಷ್ಟು ಅಂತ ಕೇಳೋಣ. ಈಗ ಫಸ್ಟಿಗೆ ಟೈಮ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡು, ಇದು ಗೊತ್ತಿರಬೇಕು. ಆಮೇಲೆ ಇಲ್ಲೊಂದು ಏನು ಪರ್ಸಂಟೇಜ್ದಾಗ ಕೊಟ್ಟಾರೆ, 25% ಅಂತಂದ್ರೆ 1/4 ಅಂತಂದ್ರೆ 4 ಇದ್ದದ್ದು ಇಲ್ಲಿ 25ರಷ್ಟು ಹೆಚ್ಚು ಅಂತಂದ್ರೆ ಫಸ್ಟಕ್ಕೆ 4 ಇತ್ತು, ಆದ್ರೆ ಅದು 5 ಆಗೈತಿ. ಯಾಕಂದ್ರೆ ಇದಕ್ಕೆ ಒಂದು ಹೆಚ್ಚಾಗೈತೆ ಅಂದ್ರೆ ಎಷ್ಟಾಗೈತಿ? 5 ಆಗೈತೆ ಅಂತ. ಅದಕ್ಕೆ ಇದು 4 ಆಗಿದ್ದದ್ದು 5 ಆಗೈತೆ ನಾನು. ಈ ಫಸ್ಟ್ 4, ಇದು 5 ವ್ಯಾಲ್ಯೂಸನ್ನು ಇಟ್ಟು ಟೈಮು ಫಸ್ಟಕ್ಕೆ 4 ಇತ್ತು, ಇದು 25% ಹೆಚ್ಚಾಗಿತ್ತು, 5 ಆಗೈತೆ ನಂಗೆ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಈಗ 34 ಅದ ಕಿಲೋಮೀಟ್ರ್. ಎಷ್ಟದ? 34 ಅದಲ್ಲ? ಹಾಂ, 34 ಕಿಲೋಮೀಟ್ರ್ ಫಸ್ಟಿಗೆ ಅಪ್ ಸ್ಟ್ರೀಮ್. 34ಕ್ಕೆ ಡಿವೈಡೆಡ್ ಬೈ x - 4 ಅಂದ್ರೆ 4 ಗಂಟೆ. ಇಲ್ಲಿ 4 ತೊಗೊಂಡು, ಹೌದಾ? ಇದೇ ರೀತಿ ಇಲ್ಲಿ T ಹೆಚ್ಚಾಗೈತಿ, ಹೌದಾ? ಅದೇ ರೀತಿ ಇನ್ನೊಂದು 40 ಡಿವೈಡೆಡ್ ಬೈ x + 4 = 40. ಮುಗೀತಾ? ಈಗ ನಾ ಏನು ಮಾಡ್ತೀನಿ, ಈ 5ಅನ್ನು ಇಲ್ಲಿದು ತೆಗೆದು ಇಲ್ಲಿ ಬರ್ಕೊತೀನಿ. ಏನಾರ ಚೇಂಜಸ್ ಆಗುತ್ತೇನೋ, ಟಿ ಎಷ್ಟು ಉಳಿದು ಇದನ್ನು 4 ತೆಗೆದು ಇಲ್ಲಿ ಬರ್ಕೊತೀನಿ. ಕರೆಕ್ಟ್ ಅದ? ಈಗ ಟಿ ಅದನ್ನ 2 ಟಿ ಅದನ್ನ ಇನ್ನು 2 ಈಕ್ವಲ್ ಮಾಡ್ಕೊಂಬಿಡ್ರಿ. ಹೆಂಗೆ? 34 ಡಿವೈಡೆಡ್ ಬೈ 5 ಐತಲ್ಲ? ಎಸ್, 5 × x - 4
ಈಕ್ವಲ್ ಟು 40 ಡಿವೈಡೆಡ್ ಬೈ 4 ಇಂಟು ಎಕ್ಸ್ ಪ್ಲಸ್ 4. ಸರ್ ಲೆಂದಿ ಅದರಿ ಅನ್ಬೇಡ್ರಿ, ಬಂತಂದ್ರೆ ಏನು ಮಾಡೋರು ಹೀಗೆ ಮಾಡಬೇಕು. ಓಕೆ, ಎಸ್ 4 1 4 10 ಮುಗೀತಾ. ಈಗ ಏನೇನು ಉಳಿತಲ್ಲ, ನೆಕ್ಸ್ಟ್ ಈ 10 ತಂದು ಈ ಕಡೆ ಮಲ್ಟಿಪ್ಲಿಕೇಶನು ಎಕ್ಸ್ ಪ್ಲಸ್ 4 ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡಬೇಕಷ್ಟೆ. ಅಂದರೆ ಎಷ್ಟಾಗುತ್ತೆ ನೋಡಿರಿ, 34x ಪ್ಲಸ್ 136 ಈಕ್ವಲ್ ಟು 50x ಮೈನಸ್ 200 ಆಯಿತು. ನೆಕ್ಸ್ಟ್ ಈ 34 50 ಐತಂದ್ರೆ 50 34 ಹೋದ್ರೆ 16x ಆಯಿತು. 200 136 ಈ ಕಡೆ ಇದು 200 ಪ್ಲಸ್ ಆಗುತ್ತೆ, ಈ ಕಡೆ ಬಂದ್ರೆ 336 ಆಯಿತು. ಈ 16 ಆ ಕಡೆ ಕಳಿಸಿಬಿಡ್ರಿ, ಎಕ್ಸ್ ಈಕ್ವಲ್ ಟು 336 ಡಿವೈಡೆಡ್ ಬೈ 16 ಅಂದ್ರೆ 16 32 1 ಉಳಿತು, 16 16 ಅಂದ್ರೆ 21 ಬಂತು ನಮ್ಮದು ಆನ್ಸರು. ಎಷ್ಟು ಬಂತು? 21. ಎದರದು? ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಬಂತು? 21 km/h ವೇಗ ಬಂತು. ಈ ರೀತಿ ಕ್ವಶನ್ಸು 100% ಬರೋ ಚಾನ್ಸಸ್ ಅದ. ಯಾಕಂದರೆ ಈ ಟಾಪಿಕ್ ಕೇಳಿದ್ದು ಲಾಸ್ಟ್ ಇಯರಿಂದ ಒಂದು ಕ್ವಶನ್ ಬಂದದ ಫುಲ್ ಸೆಟ್ ಒಳಗೆ. ಸೊ ಈ ಸಲ ಫುಲ್ ಕೇಳುವಂಥ ಚಾನ್ಸಸ್ ಅದ, ಎಲ್ಲೆಲ್ಲೋ ಕೇಳ್ತಾರೆ ಗೊತ್ತಿಲ್ಲ. ಓಕೆ, ಈ ಥರದ ಕ್ವಶನ್ಸು ಎಲ್ಲ ಹುಡುಗರಿಗೆ ಯೂಸ್ 100% ಅಂತೂ ಯೂಸ್ ಆಗತ್ತವೆ. 100% ಯೂಸ್ಫುಲ್. ಓಕೆ, ಅದಕ್ಕೆ ಕಂಟಿನ್ಯೂ ಎಲ್ಲ ಫುಲ್ ಲೆಂತ್ ನೋಡಿರಿ ವಿಡಿಯೋಸು. ಅದೇ ರೀತಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಎಕ್ಸಾಮ್ಗಿಂತ ಮುಂಚೆ ಎಲ್ಲ ವಿಡಿಯೋಗಳನ್ನು ಒಂದು ಸಲ ಕಣ್ಣಾಶ್ ನೋಡ್ಕೊಂಡು ಹೋಗ್ರಿ. ಯೂಸೇ ಆಗುತ್ತೆ, ಯೂಸ್ ಆಗೇ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.